UK ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ವೀಕ್ಷಕರೇ, ಇದು ಉತ್ತರ ಕರ್ನಾಟಕದ ಜನದನಿ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಭಾ ಕಾರ್ಯಕ್ರಮಕ್ಕಿಂತ ಮುನ್ನ ಪಟ್ಟಣದ ಊರಮ್ಮದೇವಿ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ರೇಣುಕಾಚಾರ್ಯರ ಭಾವಚಿತ್ರವನ್ನು ಮೆರವಣಿಗೆಯ ಮೂಲಕ ತರಲಾಯಿತು. ಪಟ್ಟಣದ ತಾಲೂಕು ಪಂಚಾಯಿತಿ ರಾಜೀವ್ ಗಾಂಧಿ ಸಭಾಭವನದಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅಭಿನವ ಸಿದ್ಧವೀರ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಉಪನ್ಯಾಸವನ್ನು ನೀಡಿದಂಥ ಉಪನ್ಯಾಸಕ GM ಚಂದ್ರಶೇಖರಯ್ಯ ಅವರು ಮಾತನಾಡಿ, ಮಾನವ ಕುಲ ಉದ್ಧಾರಕ್ಕಾಗಿಯೇ ರೇಣುಕರು ಜನ್ಮ ತಾಳಿದರು. ಪಂಚಾಚಾರ್ಯ ಅಷ್ಟಾವರಣ ಶಟಸ್ಥಲಗಳನ್ನು ರೂಢಿಸಿಕೊಂಡರೆ ಮನುಷ್ಯ ಜೀವನ ಸಾರ್ಥಕವಾಗುತ್ತದೆ ಎಂದರು. ನಂತರದಲ್ಲಿ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ CKM ಬಸವಲಿಂಗ ಸ್ವಾಮಿ ಮಾತನಾಡಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ವಿಶ್ವದ ಮಹತ್ವದ ಸಂದೇಶವನ್ನು ರೇಣುಕಾಚಾರ್ಯನೊಳಗೊಂಡಂತೆ ಗುರುಗಳು ಸಂದೇಶವನ್ನು ಸಾರಿದ್ದಾರೆ ಎಂದರು. ತಹಸೀಲ್ದಾರ್ G. ಸಂತೋಷ್ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ, ವೀರಶೈವ ಮಹಾಸಭಾದ ನಗರ ಘಟಕದ ಅಧ್ಯಕ್ಷ M. ಉಮೇಶ್, ಪುರಸಭೆಯ ಮುಖ್ಯ ಅಧಿಕಾರಿ H. ಇಮಾಮ್ ಸಾಹೇಬ್ ಅವರು ಮಾತನಾಡಿ, ರೇಣುಕಾಚಾರ್ಯರು ಜಗತ್ತಿಗೆ ಮೌಲ್ಯಗಳನ್ನು ಕೊಟ್ಟಿದ್ದಾರೆ ಎಂದು ತಮ್ಮ ಮಾತುಗಳಲ್ಲಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಸಹಾಯಕ ಶಿಕ್ಷಣಾಧಿಕಾರಿ HM ಬೆಟ್ಟಯ್ಯ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್, ಪುರಸಭೆಯ ಮುಖ್ಯಾಧಿಕಾರಿ ಇಮಾಮ್ ಸಾಹೇಬ್ ಉಪಸ್ಥಿತರಿದ್ದರು. ಈ ಪ್ರಪಂಚ ಸಾಗಬೇಕಾದ್ರೆ ಈ ಮೂರು ಕಾರ್ಯಗಳು ಬಹಳ ಮುಖ್ಯ. ಇಲ್ಲಿ ಸೃಷ್ಟಿಗೆ ಬ್ರಹ್ಮ, ರಕ್ಷಣೆಗೆ ವಿಷ್ಣು, ಲಯಕ್ಕೆ ಶಿವ. ಈ ಮೂರು ಕಾರ್ಯಗಳನ್ನು, ಪವಿತ್ರ ಕಾರ್ಯಗಳನ್ನು ಮಾಡುವಾಗ ವಿಷ್ಣು ಹೇಳ್ತಾನೆ, ಭಗವಂತ ಶಿವನ ಹತ್ರ ಹೇಳ್ತಾನೆ, ಸ್ವಾಮಿ ನಾನು 7 ಜನ್ಮಗಳನ್ನು ಎತ್ತಿದ್ದೇನೆ, 7 ಜನ್ಮಗಳನ್ನು ಎತ್ತಿದ್ದೇನೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಹೀಗೆ 7 ಜನ್ಮಗಳನ್ನು ಎತ್ತಿದ್ರು ಕೂಡ ದುಷ್ಟರನ್ನ ಸಂಹಾರ ಮಾಡಕ್ ಆಗ್ತಾ ಇಲ್ಲ, ಲೋಕವನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದುಷ್ಟರು ಮತ್ತೆ ಮತ್ತೆ ಹುಡ್ತಾನೆ ಇದ್ದಾರೆ. ಇದಕ್ಕೆ ಏನು ಪರಿಹಾರ ಅಂತ ಭಗವಂತನ ಹತ್ರ ವಿಷ್ಣು ಕೇಳ್ತಾನೆ. ಅದಕ್ಕೆ ಪರಶುವ ಹೇಳ್ತಾನೆ, ವಿಷ್ಣುದೇವ, ದುಷ್ಟರನ್ನ ಸಂಹಾರ ಮಾಡೋದು ಮುಖ್ಯ ಅಲ್ಲ, ದುಷ್ಟತನವನ್ನ ಸಂಹಾರ ಮಾಡಬೇಕು. ಶಸ್ತ್ರದಿಂದ ದುಷ್ಟರನ್ನ ಎಷ್ಟೇ ಬಾರಿ ಸಂಹಾರ ಮಾಡಿದ್ರು ಅವರು ಸಂಹಾರ ಆಗೋದಿಲ್ಲ. ಅದರ ಬದಲಾಗಿ ದುಷ್ಟರಲ್ಲಿರುವ ದುಷ್ಟತನವನ್ನ ಸಂಹಾರ ಮಾಡಬೇಕು. ಅದಕ್ಕೆ ಶಸ್ತ್ರ ಬೇಕಿಲ್ಲ, ಶಾಸ್ತ್ರ ಬೇಕು. ಶಾಸ್ತ್ರ ಬೇಕು ಅಂದ್ರೆ ಅವರಿಗೆ ತಿಳುವಳಿಕೆ ಕೊಡಬೇಕು ಅನ್ನುವಂತ ನಿರ್ಣಯವನ್ನು ಕೊಡ್ತಾನೆ. ಹಾಗಾಗಿ ಪರಶಿವ ತನ್ನ ಪಂಚಮುಖಗಳಿಂದ ಒಬ್ಬೊಬ್ಬರಾಗಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ರೇಣುಕಾದಿ ಪಂಚಾಚಾರ್ಯರನ್ನ ಭೂತಲಕ್ಕೆ ಕಳಿಸಿಕೊಡ್ತಾನೆ. ಹಾಗಾಗಿ ದ್ವಾಪರ ಯುಗದಲ್ಲಿ ಆರಂಭವಾಗಿರುವಂತದ್ದೇ ವೀರಶೈವ ಧರ್ಮ. ದ್ವಾಪರ ಯುಗದ, ಅದಕ್ಕೆ ಜಯಂತಿ ಯುಗಮಾನೋತ್ಸವ ಅಂತ ಕರಿತೀವಿ. ರೇಣುಕಾಚಾರ್ಯ ಜಯಂತಿಯನ್ನ ಯುಗ ಯುಗಗಳಲ್ಲೂ ಕೂಡ ಅವತರಿಸಿದ್ದಾರೆ. ಹಾಗಾಗಿ ಯುಗಮಾನೋತ್ಸವ ಅಂತ ಕರೀತಾರೆ. ದ್ವಾಪರ ಯುಗದಲ್ಲಿ ರೇಣುಕಾಚಾರ್ಯರಾಗಿ, ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯರಾಗಿ, ತ್ರೇತಾಯುಗದಲ್ಲಿ ಏಕವಸ್ತ್ರ ಶಿವಾಚಾರ್ಯರಾಗಿ, ಕಲಿಯುಗದಲ್ಲಿ ರೇವಣ ಸಿದ್ಧರಾಗಿ ಅನೇಕ ಲೀಲೆಗಳನ್ನು ತೋರಿಸಿರ್ತಕ್ಕಂಥವರು ಜಗದ್ಗುರು ರೇಣುಕಾಚಾರ್ಯರ ಪ್ರತಿಮೆ ರೇವಣ ಸಿದ್ಧ. ಯಾಕೆ ನಾವು ರೇಣುಕಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡಿ? ರೇಣುಕರು ಮೊದಲು ಭೂಮಿಯಲ್ಲಿ, ಭೂತಲದಲ್ಲಿ ಮಾನವ ಕುಲಕೋಟಿಯನ್ನು ಉದ್ಧರಿಸಬೇಕು ಅನ್ನೋ ಒಂದೇ ಸದುದ್ದೇಶದಿಂದ ಈ ವೀರಶೈವ ಧರ್ಮ ಸಂಸ್ಥಾಪನೆ ಮಾಡಿದ್ಕೆ ಇವತ್ತು ಅವರನ್ನ ನಾವು ರೇಣುಕಾಚಾರ್ಯರ ಜಯಂತಿಯನ್ನು ಮಾಡ್ತಾ. ಕಲಿಯುಗದಲ್ಲಿ ನೋಡಿ, ಯುಗ ಯುಗಗಳಲ್ಲೂ ಕೂಡ ಇಲ್ಲಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾನೆ ಲೋಕ ಕಲ್ಯಾಣಕ್ಕಾಗಿ.
ಹಾಗೆ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಯನ್ನ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದ ಮೊದಲ ಮಹರ್ಷಿ ಅಂದ್ರೆ ಅಗಸ್ತ್ಯ ಮಹರ್ಷಿ. ಆ ಅಗಸ್ತ್ಯ ಮಹರ್ಷಿಯನ್ನ ವೀರಶೈವ ಸಮಾಜದ ನಾವೆಲ್ಲರೂ ಕೂಡ ಸಮಾನವಾದಂಥ ಗೌರವದಿಂದ ಆಚರಣೆ ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯವಾದ. ಇಲ್ಲಿ ಬಹಳ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನಿನ್ನೆ ಮೊನ್ನೆಯ ಅಥವಾ ಈ ವಾರದ ಹಿಂದಿನ ಕೆಲವು ವಿಚಾರಗಳನ್ನು ಪ್ರಶ್ನೆ ಮಾಡಿ ಅದನ್ನು ಆಲೋಚನೆ ಮಾಡಿದರೆ ಅವಲೋಕಿಸಿದರೆ ಈ ಗುರು ವಿರಕ್ತರ ಮಧ್ಯದ ಒಡಕನ್ನ ವಿಸ್ತರಿಸುವ, ಅವರು ಬೇರೆ ಇವರು ಬೇರೆ ಅನ್ನುವಂಥದ್ದು, ವೀರಶೈವ ಲಿಂಗಾಯತರು ಬೇರೆ ಬೇರೆ ಅನ್ನುವಂಥದ್ದು, ಈ ಎಲ್ಲ ವಿತಂಡವಾದಗಳಿಗೆ ವಿದಾಯ ಹಾಡುವಂಥ ಒಟ್ಟು ಸಮುದಾಯ ವೀರಶೈವ ಸಮುದಾಯ ಅಂದರೆ ಬಹಳ ದೊಡ್ಡ ಸಮುದಾಯ. ಅದನ್ನು ಒಂದುಗೂಡಿಸುವಂಥ ನಿಟ್ಟಿನಲ್ಲಿ ರೇಣುಕರ ಜಯಂತಿ ಮತ್ತು ಬಸವ ಜಯಂತಿ ಬಹಳ ಪ್ರಮುಖವಾದಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜ ಬಾಂಧವರು ಆಲೋಚನೆ ಮಾಡಬೇಕು. ಈ ಉಪ ಪಂಗಡಗಳನ್ನು ವೈಭವೀಕರಿಸಿ ನಾನು ಬೇರೆ ಆತ ಬೇರೆ ಇನ್ನೊಬ್ಬರು ಬೇರೆ ಅಂತ ಹೇಳಿ ಈ ಒಂದು ಸಮುದಾಯವನ್ನು 100 ತುಂಡುಗಳನ್ನು ಮಾಡುವಂಥ ಈ ವಿಚಿತ್ರಕಾರಿ ಆಲೋಚನೆಗಳನ್ನು ಬಿಟ್ಟು ನಾವೆಲ್ಲರೂ ಒಂದೇ. ನಮ್ಮ ಆಲೋಚನೆಗಳು ಒಂದೇ, ನಮ್ಮ ಧರ್ಮ ಒಂದೇ, ನಮ್ಮ ಸಿದ್ಧಾಂತ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಎಲ್ಲ ಇದೆ, ನಮಗೆ ಸಂಪತ್ತಿದೆ, ದುಡಿಮೆ ಇದೆ, ಶ್ರಮ ಇದೆ, ಪರಿಶ್ರಮ ಮಾಡುವಂಥ ಗುಣ ಇದೆ, ಇನ್ನೊಬ್ಬರನ್ನು ಮೆಚ್ಚಿಕೊಳ್ಳುವಂಥದ್ದಿದೆ. ಆದರೆ ಈ ಕೆಲವು ಕುತರ್ಕಗಳಿಂದ ಸಮಾಜ ಒಡೆದು ಆ ಒಡೆದ ಕನ್ನಡಿ ಅಂತ ಸಮಾಜವನ್ನು ಪುನಃ ಒಗ್ಗಟ್ಟಿಸುವಂಥದ್ದು ಕೂಡ ತುಂಬ ದೊಡ್ಡದ ತ್ರಾಸದಾಯಕವಾಗಿರುವಂಥ ಕೆಲಸ ಮಾಡೋದು ಕೂಡ ಇವತ್ತಿನ ದಿನ ರೇಣುಕರ ಜಯಂತಿಯ ದಿನ ನಾವು ದೃಢ ಸಂಕಲ್ಪದಿಂದ ನಿರ್ಧರಿಸಬೇಕಾಗಿದೆ. ನಾವೆಲ್ಲ ಒಂದೇ, ಅಖಂಡ ವೀರಶೈವ ಸಮಾಜ ಒಂದೇ ಅನ್ನುವಂಥದ್ದನ್ನು ನಾವೆಲ್ಲ ಒಪ್ಪಬೇಕು. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ, ನೀವೆಲ್ಲ ಏನು ರೇಣುಕರ ಜಯಂತಿಯ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮನ್ನೆಲ್ಲ ಮತ್ತೊಮ್ಮೆ ಸ್ವಾಗತಿಸಿ ಅಭಿನಂದಿಸಿ ಶ್ರೀ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ನನ್ನ ಸ್ವಾಗತದ ಮತ್ತು ಪ್ರಸ್ತಾವನೆಯ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಸಾಹೇಬರವರಿಗೆ ಮತ್ತು ವೀರಶೈವ ಧರ್ಮದ ನಗರ ಘಟಕದ ಅಧ್ಯಕ್ಷರು ಮತ್ತು ತಾಲೂಕಿನ ಘಟಕದ ಅಧ್ಯಕ್ಷರಿಗೂ ಕೂಡ ವಂದಿಸಿ ನನಗೆ ಅದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಮುನಿದರೆ ಗುರು ಕಾಯುವನಯ್ಯ ಅನ್ನೋ ಒಂದು ವ್ಯಾಖ್ಯಾನದೊಂದಿಗೆ ಈ ರೇಣುಕಾಚಾರ್ಯರ ಜಯಂತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದೇ ಇಷ್ಟಪಡೋದು, ಈ ಜಗತ್ತಿಗೆ ಗುರು ಅನ್ನೋರು ಯಾರಾದರೂ ಇದ್ದರೆ ಶ್ರೀ ರೇಣುಕಾಚಾರ್ಯ ಜಗದ್ಗುರು. ಬ್ರಹ್ಮ ಮುನಿಸ್ಕೊಂಡ್ರು, ವಿಷ್ಣು ಮುನಿಸ್ಕೊಂಡ್ರು, ಪರಶಿವನೇ ಮುನಿಸ್ಕೊಂಡ್ರು ಕೂಡ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಕಾಪಾಡ್ತಾರೆ. ಎರಡು ವಿಚಾರವಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ವೀರಶೈವ ಧರ್ಮದ ಸಂಸ್ಥಾಪಕರು ಶ್ರೀ ರೇಣುಕಾಚಾರ್ಯರೇ. ವೀರಶೈವ ಧರ್ಮವನ್ನು ಪುನರುತ್ಥಾನ ಮಾಡಿರೋರು ಬಸವೇಶ್ವರ ಜಗಜ್ಯೋತಿ. ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ತಾರೆ. ನನ್ನ ಸ್ನೇಹಿತರೇ ಇದ್ದಾರೆ ಬಹಳಷ್ಟು ಜನ. ನಾನು ಕೊಟ್ಟೂರಲ್ಲಿ ವಿದ್ಯಾಭ್ಯಾಸ, ನನ್ನ ಮೂಲ ಊರು ಕೊಟ್ಟೂರು. ಕೊಟ್ಟೂರಿನ 14 ಕಿಲೋಮೀಟರ್ ಉದ್ನಿ ಪೀಠ ಇದೆ. ವೀರಶೈವ ಧರ್ಮದ, ಇಸ್ಲಾಂ ಧರ್ಮಕ್ಕಿಂತ ವೀರಶೈವ ಧರ್ಮದ ತತ್ವ ವಿಶಿಷ್ಟವಾದಂಥ ಒಂದು ಇದು ನನ್ನ ಮೈಯಲ್ಲಿ ಮೈಗೂಡಿಸ್ಕೊಂಡ್ಬಿಟ್ಟಿದೆ. ಕೊಟ್ಟೂರಿನ ಶ್ರೀ ಗದ್ದಿಕಲ್ಲೇಶ್ವರ ದೇವಸ್ಥಾನದಲ್ಲಿ ಸುಮಾರು 6 ವರ್ಷಗಳ ಕಾಲ ಅಲ್ಲೇ ನಾವು ವಿದ್ಯಾಭ್ಯಾಸ ಮಾಡಿದ್ದು. ಶಿವರಾತ್ರಿ ದಿನ ನಾವೇ ಶಿವಲಿಂಗ ಪೂಜೆಯನ್ನು ಮಾಡ್ತಿದ್ದೀವಿ. ನಮ್ಮ ಮನೆಯಲ್ಲಿ ಇವತ್ತಿಗೂ ಕೂಡ ವರ್ಷಕ್ಕೊಂದ್ಸಾರಿ ಶಿವಲಿಂಗ ಪೂಜೆ ಆಗುತ್ತೆ. ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರೋದು ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಂದೆನೇ. ಶಿವರಾತ್ರಿ ದಿನ ನಾವು